ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ. ಪದವೀಧರ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಉಪಯುಕ್ತವಾದಂತಹ ಮಾಹಿತಿ. ನಮ್ಮ ಶರೀರದ ಸರ್ವ ಅಂಗಗಳು ಸಾಮರ್ಥ್ಯವಾಗಿ ಇರುವುದಕ್ಕೆ ಅಭ್ಯಾಸ ಮಾಡುವ ಶಿಕ್ಷಣಕ್ಕೆ ಏನೆಂದು ಕರೆಯುತ್ತೇವೆ? ಉತ್ತರ: ಆರೋಗ್ಯ ಶಿಕ್ಷಣ. ನಿಯಮಿತವಾಗಿ ಯೋಗ್ಯ ಕ್ರಮದಲ್ಲಿ ಮಾಡುವ ದೈಹಿಕ ಚಟುವಟಿಕೆಯನ್ನು ಈ ಕೆಳಗಿನಂತೆ ಕರೆಯಲಾಗುತ್ತದೆ. ವ್ಯಾಯಾಮ. ಮೂರನೇದು, ಚಟುವಟಿಕೆಗಳಿಂದ ಆಯಾಸಗೊಂಡ ಶರೀರದ ಅಂಗಗಳು ಮತ್ತು ಮನಸ್ಸು ಸಹಜ ಸ್ಥಿತಿಗೆ ಬರುವಂತೆ ಮಾಡುವುದು. ಉತ್ತರ: ವಿಶ್ರಾಂತಿ ಮತ್ತು ನಿದ್ರೆ. ನಾಲ್ಕನೇದು, ವ್ಯಕ್ತಿಯ ಚಲನಾ ಸ್ಥಿತಿ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ಉಂಟಾಗುವ ದೈಹಿಕ ಸಹಜ ನಿಲುವಿನ ಸ್ಥಿತಿಯನ್ನು ಏನೆಂದು ಕರೆಯುತ್ತೇವೆ? ಉತ್ತರ: ನಿಲುವು. ಐದನೇದು, ಯಾವ ನ್ಯೂನತೆ ಇಲ್ಲದೆ ದೇಹವು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸ್ಥಿತಿಯನ್ನು ಆದರ್ಶ ನಿಲುವು ಎಂದು ಕರೆಯುತ್ತೇವೆ. ನಮ್ಮ ಶರೀರದ ಬೆಳವಣಿಗೆಗೆ, ಪೋಷಣೆಗೆ ಮತ್ತು ರಕ್ಷಣೆಗೆ ಅವಶ್ಯವಿರುವ ಪೋಷಕಾಂಶಗಳನ್ನು ಪೂರೈಸುವ ಆಹಾರವನ್ನು ಈ ರೀತಿ ಕರೆಯಲಾಗುವುದು. ಉತ್ತರ: ಬಿ. ಸತ್ವಪೂರ್ಣ ಆಹಾರ. ಏಳನೇ ಕ್ವಶನ್. ನಮ್ಮ ದೇಹಕ್ಕೆ ಬೇಕಾಗುವ ಬೃಹತ್ ಪೋಷಕಾಂಶಗಳೆಂದರೆ? ಉತ್ತರ: ಮೇಲಿನ ಎಲ್ಲವೂ. ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಮತ್ತು ಕೊಬ್ಬು. ಎಂಟನೇ ಕ್ವಶನ್. ಹಲ್ಲು ಮತ್ತು ಮೂಳೆ ಬೆಳವಣಿಗೆಗೆ ಸಹಾಯಕವಾಗಿರುವ ಖನಿಜ ವಸ್ತು ಯಾವುದು? ಉತ್ತರ: ಮೇಲಿನ ಎಲ್ಲವೂ. ಅಂದರೆ ಎ. ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ. ಒಂಬತ್ತನೇದು, ನಮ್ಮ ಶರೀರಕ್ಕೆ ಅಗತ್ಯವಿರುವ ಶಕ್ತಿಯ ಪ್ರಮುಖ ಮೂಲ ಕಾರ್ಬೋಹೈಡ್ರೇಟ್ಸ್. ನಮ್ಮ ದೇಹದ ಬೆಳವಣಿಗೆಗೆ, ಪೋಷಣೆಗೆ ಮತ್ತು ಸಾಮಾನ್ಯವಾದ ರಕ್ಷಣೆಗೆ ಬೇಕಾಗುವಂಥ ಪ್ರೋಟೀನ್, ಕೊಬ್ಬು, ಜೀವಸತ್ವ. ಉತ್ತರ ನೋಡೋಣ. ಹತ್ತನೇದು, ನಮ್ಮ ದೇಹದ ಬೆಳವಣಿಗೆಗೆ, ಪೋಷಣೆಗೆ ಮತ್ತು ಸಾಮಾನ್ಯವಾದ ರಕ್ಷಣೆಗೆ ಸಿ. ಉತ್ತರ ಸಿ. ಪ್ರೋಟೀನ್. ನಮ್ಮ ದೇಹದ ಬೆಳವಣಿಗೆಗೆ, ಪೋಷಣೆಗೆ ಮತ್ತು ಸಾಮಾನ್ಯವಾದ ರಕ್ಷಣೆಗೆ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನ್. ನಮ್ಮ ಶರೀರದಲ್ಲಿ 11ನೇ ಕ್ವಶನ್ನು. ನಮ್ಮ ಶರೀರದಲ್ಲಿ ವಿವಿಧ ಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಒದಗಿಸಲು ಸಹಾಯಕವಾದದ್ದು? ಉತ್ತರ: ಕೊಬ್ಬು. 12ನೇದು, ಕಣ್ಣುಗಳ ರಕ್ಷಣೆಗೆ ಅಗತ್ಯವಾದ ಜೀವಸತ್ವ ಯಾವುದು? ಉತ್ತರ: ಎ. ಜೀವಸತ್ವ. 13ನೇದು, ನರವ್ಯೂಹಗಳ ಜೀರ್ಣಾಂಗವ್ಯೂಹ ಚೆನ್ನಾಗಿ ಕೆಲಸ ಮಾಡಲು ಅಗತ್ಯವಿರುವ ಜೀವಸತ್ವ? ಉತ್ತರ: ಬಿ. ಜೀವಸತ್ವ. 14ನೇದು, ಹಲ್ಲು, ವಸಡು ಮತ್ತು ಕೀಲುಗಳ ಆರೋಗ್ಯವನ್ನು ಕಾಪಾಡುವ ವಿಟಮಿನ್ ಸಿ. 15ನೇದು, ಶರೀರದಲ್ಲಿ ಉತ್ಪತ್ತಿಯಾದ ಕ್ಯಾಲ್ಸಿಯಂ ಹೀರುವಿಕೆಗೆ ಸಹಾಯ ಮಾಡುವ ಮತ್ತು ಚಿಕ್ಕ ಮಕ್ಕಳ ಮೂಳೆಗಳ ಬೆಳವಣಿಗೆಗೆ ಅಗತ್ಯವಾಗಿರುವ ವಿಟಮಿನ್ ಯಾವುದು?
ಮೂಳೆಗಳ ಬೆಳವಣಿಗೆಗೆ ಚಿಕ್ಕ ಮಕ್ಕಳ ಮೂಳೆಗಳ ಬೆಳವಣಿಗೆಗೆ ಅಗತ್ಯವಾಗಿರುವ ವಿಟಮಿನ್ ಡಿ